ಸಿಲಿಕಾನ್ ಸಿಟಿಯ ಗದ್ದಲ ಬಿಟ್ಟು ಹೊಸ ಹಾದಿಯಲ್ಲಿ ಮನಸ್ಸು ಹೊರಟಿತು. 8,500 ಕಿಲೋಮೀಟರು ಸಾಗರೋಪಾದಿಯಲ್ಲಿ 14 ರಾಜ್ಯಗಳು. ಈಶಾನ್ಯ ಪಥಿಕ ತವಾಂಗ್ ಕಡೆಗೆ, ಈಶಾನ್ಯ ಪಥಿಕ ತವಾಂಗ್ ಕಡೆಗೆ. ಪಾಠ ಮೈಸೂರು ಪೋಸ್ಟ್, ನಮ್ಮ ಹೆಮ್ಮೆಯ ನಾಡಿನ ನೋಟ. ಮೈಸೂರು ಪೋಸ್ಟ್. ಹಾಯ್, ಹಲೋ, ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಒಂದು ಪಯಣನ ಮುಂದುವರಿಸ್ತಾ ಇದ್ದೀವಿ ಹೊಸ ರೂಪದೊಡನೆ. ಮೈಸೂರು ಪೋಸ್ಟ್ ಚಾನಲ್ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಮ್ಮ ಪಯಣ ಶುರುವಾಯಿತು. ಪಕ್ಕದಲ್ಲೇ ಹಸಿರು ಗದ್ದೆಗಳಿಂದ ರಸ್ತೆ ಎರಡು ಕಡೆ ಬಹಳ ಸೌಂದರ್ಯತೆ ಕೂಡಿತ್ತು. ಹತ್ತಿರದಲ್ಲೇ ಇದ್ದ ಜಗದೀಶ್ಪುರ ಅನ್ನೋ ಒಂದು ಜಂಕ್ಷನ್ಗೆ ನಾವು ಬಂದ್ವಿ. ಈ ಜಗದೀಶ್ಪುರದಿಂದ ಯಾವ ಕಡೆ ಹೋಗಬೇಕು ಅನ್ನೋ ಒಂದು ಸ್ವಲ್ಪ ಗೊಂದಲ ಇತ್ತು. ಅನಂತರ ಅಲ್ಲಿ ಬಂದ ಮೇಲೆ ನಮಗೆ ಸರಿಯಾದ ದಿಕ್ಕು ಗೊತ್ತಾಯಿತು. ನಾವು ಆರ ಅನ್ನೋ ಪಟ್ಟಣದ ಕಡೆ ಹೊರಟ್ವಿ. 2025 ಚುನಾವಣೆ ಬಿಹಾರದಲ್ಲಿ ನಡೀತಾ ಇತ್ತು. ಚುನಾವಣೆ ಪ್ರಕ್ರಿಯೆ ಜಾರಿಯಲ್ಲಿದ್ದರಿಂದ ಕಟ್ಟುನಿಟ್ಟಾದ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ನಮ್ಮ ಕರ್ನಾಟಕದಲ್ಲಿರೋ ಥರ ಚೆಕ್ ಪೋಸ್ಟ್ಗಳಿರುತ್ತವೆ ಅಂತ ಅಂದ್ಕೊಂಡ್ವಿ. ಸುಮಾರು ನಾವು 400-500 ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಿದ್ದನು. ಬಿಹಾರದಲ್ಲಿ ನಮ್ಮ ಕರ್ನಾಟಕ ಥರ ಚುನಾವಣಾ ಚಟುವಟಿಕೆ ಅಷ್ಟೊಂದಾಗಿ ಕಂಡು ಬರಲಿಲ್ಲ. ಅದು ಆಶ್ಚರ್ಯ ಅಂತ ಹೇಳಿದ್ರೆ. ಕೆಲವೊಂದು ಕಡೆ ಚುನಾವಣೆ ಆಯೋಗದ ಒಂದಷ್ಟು ಓಟಿನ ಮಹತ್ವ ಸಾರುವಂಥ ಹೋರ್ಡಿಂಗ್ಗಳು ನಮಗೆ ಕಾಣಿಸಿದ್ವು. ಆದರೆ ಯಾವುದೇ ಪಕ್ಷದ ವತಿಯಿಂದ ದೊಡ್ಡ ದೊಡ್ಡ ಬ್ಯಾನರ್ಗಳಾಗಲಿ ಅಥವಾ ದೊಡ್ಡ ದೊಡ್ಡ ಒಂದು ಪೆಂಡಾಲ್ಗಳಾಗಲಿ, ಸಮಾರೋಪ ಸಮಾರಂಭ, ಭಾಷಣಗಳು ಯಾವುದೂ ಸಹಿತ ನಮ್ಗೆ ಕಂಡು ಬರಲಿಲ್ಲ. ಜೊತೆಗೆ ಕ್ಯಾನ್ವಸ್ ಮಾಡೋಂಥ ವಾಹನಗಳನ್ನು ನಮಗೆ ಎಲ್ಲೂ ಕಂಡು ಬರಲಿಲ್ಲ. ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ಆಯಿತು ಅಂತಂದರೆ ಒಂದು ದೊಡ್ಡ ಹಬ್ಬನೇ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ ಅಂಥ ಯಾವುದೇ ಒಂದು ಸಂಭ್ರಮ ಕಾಣಲಿಲ್ಲ. ಅಲ್ಲೊಂದು ಇಲ್ಲೊಂದು ಚುನಾವಣೆಗೆ ಸಂಬಂಧಪಟ್ಟಂಥ ಸಣ್ಣ ಸಣ್ಣ ಟೆಂಟ್ಗಳು ಆ ಥರ ಕಾಣಿಸ್ತಾ ಇತ್ತು. ಆದರೆ ಎಲ್ಲೂ ತಪಾಸಣಾ ಕೇಂದ್ರಗಳು, ವಾಹನಗಳನ್ನ ತಪಾಸಣೆ ಮಾಡೋದು ಯಾವುದೂ ಕಂಡು ಬರಲಿಲ್ಲ. ಬಹುಶಃ ಇಲ್ಲಿ ಎಲೆಕ್ಷನ್ ನಡೀತಾನೆ ಇಲ್ವೇನೋ ಅನ್ನೋ ರೀತಿ ಸಹಜವಾಗಿ ನಡೀತಾ ಇತ್ತು. ಅಪರೂಪಕ್ಕೆ ಅಲ್ಲೊಂದು ಇಲ್ಲೊಂದು ಕ್ಯಾನ್ವಾಸ್ ಮಾಡೋಂಥ ಸಣ್ಣ ಪುಟ್ಟ ವಾಹನಗಳಷ್ಟೇ ಕಂಡು ಬರ್ತಾಯಿತ್ತು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಚುನಾವಣಾ ಚಟುವಟಿಕೆ ಯಾವುದೇ ಪಕ್ಷದಿಂದ ನಡೀದೇ ಇದ್ದಿದ್ದು ನಿಜಕ್ಕೂ ಅಚ್ಚರಿ ಆಯಿತು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಬಿರುಸು ಇಲ್ಲಿ ಆ ಚುನಾವಣೆಗಳಲ್ಲಿ ಕಂಡು ಬರಲಿಲ್ಲ. ಇದು ಬಿಹಾರ ಚುನಾವಣೆಯ ಒಂದು ವಿಶೇಷ. ಹಾಗೆ ನಾವು ಮುಂದೆ ಬರ್ತಾಯಿದ್ವಿ. ಇದು ನೋಡಿ, ಆರ ಅನ್ನೋ ಒಂದು ಪಟ್ಟಣದ ಮುಖ್ಯ ಬೀದಿನಲ್ಲಿ ನಾವು ಸಾಗ್ತಾಯಿದ್ವಿ. ಹಾಗೆ ಸಾಗ್ತಾ ಬರ್ತಾ ಇದ್ದಾಗೆ ವಾಹನ ಸಂದಣಿ ಅಷ್ಟೊಂದು ಹೆಚ್ಚಾಗೇನಿರಲಿಲ್ಲ. ಆದರೆ ಅಡ್ಡದಿಡ್ಡಿ ಚಾಲನೆ ಮಾಡೋರ ಸಂಖ್ಯೆ ಜಾಸ್ತಿ ಕಾಣಿಸ್ತಾ ಇತ್ತು. ಜೊತೆಗೆ ದೇವಸ್ಥಾನಕ್ಕೆ ಧಾರ್ಮಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಆರ್ಚ್ಗಳು, ಚುನಾವಣೆಗೆ ಸಂಬಂಧಪಟ್ಟಂಥ ಕೆಲವೊಂದು ಆರ್ಚ್ಗಳು ಕಾಣಿಸ್ತಾ ಇದ್ವು. ಅದು ಬಿಟ್ಟರೆ ಅಂತಹ ಚುನಾವಣಾ ಬಿರುಸು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಸ್ವಲ್ಪ ಮುಂದೆ ಬಂದರೆ ನಮಗೆ ಅಲ್ಲೊಂದು ಕಡೆ ಜನ ಕೂಡಿರೋದು ಕಂಡು ಬಂತು. ನಮ್ಮ ಕಾರುಗಳನ್ನ ಹಾಗೆ ಸ್ವಲ್ಪ ನಿಧಾನ ಮಾಡಿಕೊಂಡು ಏನು ನಡೆದಿದೆ ಅಂತ ನೋಡೋ ಅಷ್ಟರಲ್ಲಿ ಅಲ್ಲೊಂದು ಹ್ಯುಂಡೈ SUV ಕಾರು ಮುಗುಚ್ಕೊಂಡು ಬಿದ್ದಿತ್ತು ತಳ್ಕೊಂಬಳ್ಕ. ಏನಕ್ಕೆ, ಏನಾಯಿತು, ಬಹಳಷ್ಟು ಜನಗಳಿಗೇನು ಏಟಾಯ್ತಾ ಅನ್ನೋದು ವಿಚಾರಿಸಲಾಗಿ ಒಳಗಡೆ ಇದ್ದಂಥ ಪ್ರಯಾಣಿಕರಿಗೆ ತೀವ್ರವಾಗಿ ಗಾಯ ಆಗಿರೋದಾಗಿ ಕಂಡು ಬಂತು. ಜನಗಳು ಸಹಿತ ಸುತ್ತುವರ್ಕೊಂಡ್ರು. ನಾವು ಹೋಗೋಕ್ಕಿಂತ ಕೆಲವೇ ನಿಮಿಷಗಳ ಮುಂಚೆ ಈ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಪಘಾತಗಳಿಗೆ ಇಂಥದೇ ಕಾರಣ ಅಂತ ಬೇಕಾಗಿಲ್ಲ. ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕೂ ಅಪಘಾತ ಆಗ್ಬೋದು. ಸ್ಟೇರಿಂಗಿಂದ ಮೊಬೈಲ್ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗಲೋ ಅಥವಾ ಸಡನ್ನಾಗಿ ಯಾರೋ ಅಡ್ಡ ಬಂದಾಗಲೋ ಯಾವುದೇ ಕ್ಷುಲ್ಲಕ ಕಾರಣಕ್ಕೂ ಅಪಘಾತ ಆಗ್ಬೋದು. ಇಂತಹ ಅಪಘಾತಗಳನ್ನೆಲ್ಲ ನೋಡಿಕೊಂಡು ನಮ್ಮ ಪ್ರಯಾಣ
ಹಾಗೆ ಮುಂದೆ ಸಾಗ್ತಾ ಇತ್ತು. ಯಾಕೆಂದ್ರೆ ದಾರಿನಲ್ಲಿ ಇವುಗಳನ್ನೆಲ್ಲ ನೋಡ್ತಾ ನಿಂತರೆ ನಮ್ಮ ಮುಂದಿನ ಸುದೀರ್ಘ ಪ್ರಯಾಣಕ್ಕೆ ಜಾಸ್ತಿ ವೇಳೆ ವ್ಯಯ ಆಗೋಗುತ್ತೆ. ಹಾಗಾಗಿ ನಿಧಾನವಾಗಿ ನಾವು ಮುಂದಿನ ಒಂದು ಜಾಗಕ್ಕೆ ತೆರಳುತ್ತಾ ಇದ್ದೀವಿ. ಮುಂದೆ ನಮ್ಮ ಪ್ರಯಾಣದಲ್ಲಿ ಬಹಳ ವಿಶೇಷಗಳನ್ನ ಗಮನಿಸ್ತಾ ಹೋದ್ವಿ. ಆ ಒಂದು ವಿಶೇಷಗಳಲ್ಲಿ ವೀರ ಕುನ್ವರ್ ಸಿಂಗ್ ಸೇತು ಅಥವಾ ಆರಾ ಚಪ್ರಾ ಸೇತುವೆ ಅನ್ನೋದು ಒಂದು ವಿಶೇಷ. ಈ ಒಂದು ಸೇತುವೆ ಏನಿದೆ ಇದನ್ನು ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ. ಇದು ಆರಾ ಮತ್ತು ಛಪ್ರಾ ಅನ್ನೋ 2 ಪಟ್ಟಣಗಳನ್ನ ಸಂಪರ್ಕಿಸುವಂಥ ರಸ್ತೆ. ಇನ್ನೊಂದು ರೀತಿ ಹೇಳಬೇಕಂದ್ರೆ ಉತ್ತರದ ಬಿಹಾರ ಹಾಗೂ ದಕ್ಷಿಣದ ಬಿಹಾರ ಇದನ್ನು ವಿಭಾಗ ಮಾಡೋದು ಗಂಗಾ ನದಿ. ಉತ್ತರ ಮತ್ತು ಹಾಗೂ ದಕ್ಷಿಣ ಬಿಹಾರಗಳನ್ನ ಸಂಪರ್ಕಿಸೋದಕ್ಕೆ ಕಟ್ಟಿರುವಂಥ ಸೇತುವೆನೇ ಆರಾ ಛಪ್ರಾ ಸೇತುವೆ ಅಥವಾ ವೀರ ಕುನ್ವರ್ ಸಿಂಗ್ ಸೇತುವೆ. ಈ ಮೊದಲು ಆರಾದಿಂದ ಛಪ್ರಾ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ 130 ಕಿಲೋಮೀಟರ್ ದೂರನ ಬಳಸ್ಕೊಂಡು ಹೋಗಬೇಕಾಗಿತ್ತು. ಈ ಸೇತುವೆ ಇರಲಿಲ್ಲ. ಈ ಸೇತುವೆ ಆದದ್ರಿಂದ ಕೇವಲ 40 ಕಿಲೋಮೀಟರ್ ಅಷ್ಟೇ ಆಗಿ 90 ಕಿಲೋಮೀಟ್ರಷ್ಟು ಪ್ರಯಾಣದ ಉಳಿತಾಯ ಆಗುತ್ತೆ. ಎಂತಹ ಅದ್ಭುತವಾದ ಬ್ರಿಡ್ಜ್ ಅಂತೀರಾ. ಈ ಸೇತುವೆ ಒಂದು ವಿಶ್ವ ದಾಖಲೆ ಮಾಡಿದೆ. ಏನಪ್ಪ ಅದು ಅಂತ ಹೇಳಿದ್ರೆ ವಿಶ್ವದ ಅತ್ಯಂತ ಉದ್ದವಾದ ಮಲ್ಟಿ ಸ್ಪ್ಯಾನ್ ಎಕ್ಸ್ಟ್ರಾ ಡೋಸ್ಡ್ ಕೇಬಲ್ ಆಧಾರಿತ ಸೇತುವೆ ಇದು. ಎಂಥ ಅಚ್ಚರಿ ಅಲ್ವಾ. 4 ಲೇನ್ 4 ಪಥಗಳ ರಾಷ್ಟ್ರೀಯ ಹೆದ್ದಾರಿ ಇದು. ಗಂಗಾ ನದಿ ಮೇಲೇ ಸುಮಾರು 2 ಕಿಲೋಮೀಟ್ರ್ ಹತ್ತತ್ರ ಈ ಸೇತುವೆ ಹೋಗುತ್ತೆ. ಇದರ ಒಟ್ಟು ಉದ್ದ ಹತ್ತತ್ರ 4 ಕಿಲೋಮೀಟ್ರ್ಗಿಂತ ಜಾಸ್ತಿ ಇದೆ. ಆದರೆ ಗಂಗಾ ನದಿ ಮೇಲೆ ಹೋಗೋದು 2 ಕಿಲೋಮೀಟ್ರು ಅಷ್ಟು ದೂರನ ಗಂಗಾ ನದಿ ಮೇಲೆ ಈ ಸೇತುವೆ ಹೋಗುತ್ತೆ. ಎಂಥ ಅದ್ಭುತವಾದ ನೋಟ ಅಂತೀರಾ. ನಿಜವಾಗ್ಲೂ ಈ ದೃಶ್ಯ ಕಣ್ ತುಂಬ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಅಂದ್ಕೊಂಡ್ಬಿಡ್ತೀವಿ. ನಮ್ಮ ದೇಶದ ತಾಂತ್ರಿಕತೆಗೆ ನಾವೆಲ್ಲರೂ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಇದನ್ನು ನೋಡಿದ ಮೇಲೆ. ಈ ಸೇತುವೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ 30 ಇದು ದಕ್ಷಿಣ ಬಿಹಾರದಲ್ಲಿ ಬರುತ್ತೆ. ಅದೇ ರೀತಿ ಉತ್ತರ ಬಿಹಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 19 ಇದು ಎರಡಕ್ಕೂ ಸಂಪರ್ಕ ಕೊಂಡಿಯಾಗಿ ಸಹಿತ ಇದೇ ಒಂದು ಸೇತುವೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಸೇತುವೆನ ದಾಟ್ತಾ ಇದ್ದಾಗೇ ನಮಗೆ ರಾವಲ್ಗಂಜ್ ಅನ್ನೋ ಒಂದು ಪ್ರದೇಶ ಸಿಗುತ್ತೆ. ಇಲ್ಲಿ ಎಂಥ ಅದ್ಭುತ ವಿಶೇಷ ಗೊತ್ತಾ. ಈ ಸೇತುವೆ ದಾಟಿ ಇನ್ನೊಂದು ಬದಿಗೆ ಹೋದ ತಕ್ಷಣವೇ ನಮಗೆ ನಮ್ಮ ಎಡಭಾಗಕ್ಕೆ ಒಂದು ನದಿ ಸಂಗಮ ಆಗುತ್ತೆ, ಗಂಗಾ ನದಿಗೆ. ಗಂಗಾ ನದಿ ಮತ್ತು ಆ ನದಿ ಸಹಿತ ಅತ್ಯಂತ ಪವಿತ್ರವಾದದ್ದು. ಆದರೆ ಆ ನದಿಗೆ ಒಂದೇ ನದಿಗೆ 4 ಹೆಸರಿದೆ. ಆಶ್ಚರ್ಯ ಆಗುತ್ತಲ್ವ. ಟಿಬೆಟಲ್ಲಿ ಹುಟ್ಟುವಂಥ ಈ ನದಿನ ಮಾಪ್ಶಾ ಟ್ಸಾಂಗ್ಪೋ ಅಂತ ಹೇಳಿ ಕರೀತಾರೆ. ಅನಂತರ ಇದು ಅಯೋಧ್ಯೆ ಕಡೆ ಹರ್ಕೊಂಬರುತ್ತೆ. ಅಯೋಧ್ಯೆ ಕಡೆ ಹರ್ಕೊಂಬರ್ಬೇಕಾದ್ರೆ ಅಷ್ಟರಲ್ಲಿ ಇದು ಕರ್ನಾಲಿ, ಸರಿಯು, ಘಘರ ಅನ್ನೋ ಹೆಸರಿನಿಂದ ಈ ನದಿನ ಕರೀತಾ ಹೋಗ್ತಾರೆ. ಅಯೋಧ್ಯೆಯ ಪವಿತ್ರ ಸರಿಯು ನದಿಯೇ ಬಹಳಷ್ಟು ಹೆಸರನ್ನ ಹೊತ್ಕೊಂಡು ಇಲ್ಲಿ ಬಿಹಾರಕ್ಕೆ ಬಂದು ಈ ರಾವಲ್ಗಂಜ್ ಅನ್ನೋ ಒಂದು ಪ್ರದೇಶದಲ್ಲಿ ಗಂಗಾ ನದಿನ ಸೇರಿಕೊಳ್ಳುತ್ತೆ. ಒಂದೇ ನದಿ 4 ಹೆಸರು ಇಟ್ಕೊಂಡ್ರೂ ಸಹಿತ ಕೊನೆಗೆ ಗಂಗಾ ನದಿನಲ್ಲಿ ಸೇರಿಕೊಂಡು ಅದು ಗಂಗಾ ನದಿಯಾಗೇ ಪರಿವರ್ತನೆ ಆಗುವಂಥ ಒಂದು ವಿಸ್ಮಯ ಇಲ್ಲಿ ನಡೆಯುತ್ತೆ. ಇನ್ನು ಈ ಸೇತುವೆ ದಾಟಿ ಬಲಗಡೆಗೆ ಕಣ್ಣು ಹಾಯಿಸಿದ್ರೆ ಅಲ್ಲೂ ಸಹಿತ ಒಂದು ವಿಸ್ಮಯ ನಮಗೆ ಕಾಣಸಿಗುತ್ತೆ. ಛತ್ತೀಸ್ಗಢ ರಾಜ್ಯದಲ್ಲಿ ಹುಟ್ಟಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಜಾರ್ಖಂಡ್ ಇದನ್ನೆಲ್ಲ ಬಳಸ್ಕೊಂಡು
ಬಿಹಾರದ ಈ ಸ್ಥಳಕ್ಕೆ ಬಂದು ಸೋನ್ ಅನ್ನೋ ಒಂದು ನದಿ ಇಲ್ಲಿ ಸಂಗಮ ಆಗುತ್ತೆ. ಅದು ಸಹಿತ ಬಹಳ ವಿಶೇಷ. ಮುಂದೆ ನೀವೇನಾದರೂ ಈ ಒಂದು ರಸ್ತೆನಲ್ಲಿ ಬಂದರೆ ಈ ಎರಡೂ ಜಾಗಗಳನ್ನ ನೋಡೋದನ್ನು ಮರಿಬೇಡಿ. ಬಹಳಷ್ಟು ವಿಷಯಗಳು ನಮಗೆ ಈ ಒಂದು ಮಾರ್ಗದಲ್ಲಿ ತಿಳಿತಾ ಹೋಗುತ್ತೆ. ಅದರಲ್ಲಿ ಸೋನ್ ಹಾಗೂ ಗಂಗಾ ನದಿಗಳ ಸಂಗಮ ಈ ಕ್ಷೇತ್ರ ಸಹಿತ ಬಹಳ ವಿಶೇಷವಾಗಿ ನಮಗೆ ತಿಳಿದು ಬರುತ್ತೆ. ಬಹಳಷ್ಟು ಪ್ರಯಾಣ ಮಾಡಿ ದಣಿದಿದ್ದ ನಮಗೆ ಹೊಟ್ಟೆ ಹಸಿಯೋದಕ್ಕೆ ಶುರು ಮಾಡಿತು. ರಾಷ್ಟ್ರೀಯ ಹೆದ್ದಾರಿನಲ್ಲಿ ಅಲ್ಲೇ ಇದ್ದಂಥ ಒಂದು ದಾಬಾ ಕಣ್ಣಿಗೆ ಬೀಳ್ತು. ಬಹಳಷ್ಟು ಹೋಟೆಲ್ಗಳನ್ನ ನೋಡಿದ್ದಂಥ ನಮಗೆ ರಸ್ತೆ ಬದಿ ದಾಬಾ ಹೇಗಿರುತ್ತೆ ಅನ್ನೋ ಒಂದು ಅನುಭವ ಬೇಕಾಗಿತ್ತು ಅನಿಸುತ್ತೆ. ಏಕೆಂದರೆ ನಾವು ಹುಡುಕಿದ್ರೂ ಬೇರೆ ಹೋಟೆಲ್ಗಳು ನಮಗೆ ಲಭ್ಯ ಇಲ್ಲದೇ ಇದ್ದಿದ್ದರಿಂದ ನಾವು ಇನ್ನೂ ಸುಮಾರು ದೂರ ಪ್ರಯಾಣ ಮಾಡಬೇಕಾದ್ದರಿಂದ ನಾವು ಅಲ್ಲೇ ರಸ್ತೆ ಬದಿಯಲ್ಲಿದ್ದಂಥ ಸ್ಥಳೀಯರು ಅದನ್ನು ರೆಕಮೆಂಡ್ ಮಾಡಿದರು, ಚೆನ್ನಾಗಿದೆ ಹೋಗ್ಬೋದು ಅಂತ ಹೇಳಿ. ಸರಿ ನೋಡೇ ಬಿಡೋಣ ಅಂಥೇಳಿ ಹೋದ್ವಿ. ಹೋಗ್ತಾ ಇದ್ದಾಗೇ ನಮ್ಮ ಕಣ್ಣಿಗೆ ಕಂಡಿದ್ದು ಬಿಹಾರ ಚುನಾವಣೆಯ ಒಂದು ನೋಟ. ನಮ್ಮ ಕಂಡಿದ್ದು ಒಂದು ಜೀಪು. ಎಷ್ಟು ಪಿಕಪ್ ವ್ಯಾನು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ 3 ಪಕ್ಷದ ವಿವಿಧ ಚಿಹ್ನೆಗಳು ನಮ್ಗೆ ಅಲ್ಲಿ ಕಾಣಿಸ್ತಾ ಇತ್ತು. ಒಂದು ಕಡೆ BJP, ಒಂದು ಕಡೆ ನಿತೀಶ್ ಕುಮಾರ್ ಅವರ ಪಕ್ಷದ ಬಾವುಟಗಳು ಕಂಡ್ರೆ, ವಾಹನದ ಒಂದು ಬದಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯ ಒಂದು ಬ್ಯಾನರ್ಗಳನ್ನ ಈ ಒಂದು ವಾಹನ ಹೊಂದಿತ್ತು. ಈ ಒಂದು ಜೀಪು ಒಂದೊಂದು ಪಕ್ಷಕ್ಕೆ ಒಂದೊಂದು ಟೈಮಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಅಥವಾ ಸಂಪೂರ್ಣವಾಗಿ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದೆಯೇ ಅನ್ನೋದು ನಿಜಕ್ಕೂ ಯಕ್ಷ ಪ್ರಶ್ನೆ ಆಗಿತ್ತು. ಹಾಗೆ ಇದನ್ನೆಲ್ಲ ನೋಡ್ತಾ ಮತ್ತಷ್ಟು ಮುಂದಕ್ಕೆ ಬಂದ್ವಿ. ಅಲ್ಲಿ ಇನ್ನೂ ಒಂದು ವಾಹನದ ಹಿಂದೆ ಇದೇ ಒಂದು ಚುನಾವಣೆಯ ಒಂದಷ್ಟು ಚಿಹ್ನೆಗಳು ಕಂಡವು. ನೋಡಿ, ಇದೇ ನಾವು ಬಂದಂಥ ಬಂಟಿ ಹೋಟೆಲ್ ಅಂತ ಹೇಳಿಬಿಟ್ಟು. ನಮ್ಮ ದಕ್ಷಿಣ ರಾಜ್ಯಗಳ ಹಾಗೆ ರಸ್ತೆ ಬದಿಯಲ್ಲಿ ಸುಸಜ್ಜಿತವಾದ ಹೋಟ್ಲುಗಳು ಈ ಪ್ರದೇಶಗಳಲ್ಲಿ ಸಿಗೋದು ಕಡಿಮೆ. ಸಿಕ್ಕಂಥ ಹೋಟೆಲ್ಗಳಲ್ಲೇ ನಮಗೆ ಅಗತ್ಯ ಇರುವಂಥ ಆಹಾರವನ್ನು ನಮಗೇನು ಬೇಕೋ ಅದನ್ನು ಮಾತ್ರ ತಿಂದು ನಾವು ಹೊರಗಡೆ ಬಂದ್ವಿ. ಎಗೇನ್ ಹೊರಗಡೆ ಬಂದಾಗ ಅದೇ ಒಂದು ನೋಟಗಳು. ಒಂದಷ್ಟು ಕಾರ್ಗಳಿದ್ವು, ಲಾರಿಗಳು ತುಂಬ ಇದ್ವು. ಏಕೆಂದರೆ ದೂರದ ಊರುಗಳಿಂದ, ರಾಜ್ಯಗಳಿಂದ ಬಂದಂಥ ಲಾರಿಗಳು, ಕಾರುಗಳು ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಹಾರ ತಗೊಂಡು ಮುಂದೆ ಹೋಗ್ತಾಯಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ಅಡ್ಡಾಡ್ತಾ ಇದ್ದು ನನಗೆ ಒಂದಷ್ಟು ಜನ ಅಲ್ಲಿ ಮಾತಾಡೋದಕ್ಕೆ, ಚುನಾವಣೆ ಬಗ್ಗೆ ಹೇಳೋದಕ್ಕೆ ಸಿಕ್ಕಿದ್ರು. ಕ್ಯಾ मेरा भी फोटो खींच लीजिए। कहाँ से आया? नहीं, बिहार से। बिहार से। कैसा चल रहा है इधर? ठीक ही है। अब देखिए नीतीश का आएगा कि लालू का आएगा। ये ಸೊ ಇಲ್ಲಿ ಚಿರಾಗ್ ಪಾಸ್ವಾನ್ ಅವ್ರದ್ದು ಹಾಗೂ BJP ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿಗೆ 3 ಜನ ಸೇರಿ ಇಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ. ಅದು आजाद कैंडिडेट है, निर्दलीय। अच्छा, निर्दलीय पक्ष ये सब लोग ಇವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮುನೇಶ್ವರ್ ಚೌಧರಿ ಅನ್ನೋರು ಕಂಟೆಸ್ಟ್ ಮಾಡ್ತಾರೆ. आप भी इनका वर्कर है मुनेश्वर चौधरी, इंडिपेंडेंट कैंडिडेट. कैसा चल रहा है इधर इलेक्शन का? बहुत अच्छा चल रहा है। बहुत अच्छा चल रहा है. हाँ, बहुत शांतिपूर्वक ढंग से शांतिपूर्वक, चल रहा है। कोई गड़बड़ी नहीं, कोई गड़बड़ नहीं, कोई गड़बड़ इस नहीं. बार बड़ी अच्छी सिचुएशन चल रही है। अच्छा फेस्टिवल like this. अच्छा, Nothing without tears. शुक्रिया. Thank you. बैंगलोर से तवांग जा रहे हैं. जाना।
सिलेंडर ओनली 8,000 किलोमीटर। हाँ 8,000 किलोमीटर 14 स्टेट इनको कवर करना है। 14 स्टेट यहाँ से बेंगलुरु से स्टार्ट किए हैं और तवांग जाना है इनको। तवांग ಚುನಾವಣೆ ಬಗ್ಗೆ ಮಾತಾಡಿ ಒಂದಷ್ಟು ಅಲ್ಲೇ ಸುತ್ತ ಕಣ್ಣಾಯಿಸಿದ್ವಿ. ಹೊರಗಡೆ ವಿಪರೀತ ಬಿಸಿಲಿತ್ತು, ಪ್ರಾಣಿಗಳು ಸಹಿತ ನಲುಗು ಹೋಗಿದ್ವು. ಅಲ್ಲೇ ಬೋರ್ವೆಲ್ ಕೆಳಗಡೆ ಇದ್ದಂಥ ನೀರಿನಲ್ಲಿ ಒಂದು ನಾಯಿ ವಿಶ್ರಾಂತಿ ಪಡೀತಾ ಇತ್ತು. ಅದಕ್ಕೂ ಚುನಾವಣೆಗೂ ಏನೇನೂ ಸಂಬಂಧ ಇರಲಿಲ್ಲ. ತನಗೂ ಈ ಪ್ರಪಂಚಕ್ಕೂ ಸಂಬಂಧನೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ತನ್ನ ಲೋಕದಲ್ಲಿ ಅದು ವಿಹಾರ ಮಾಡ್ತಾ ಇತ್ತು. ಹಾಗೆ ಮುಂದುವರಿದ ಬನ್ನಿ. ಅಚ್ಚರಿ ಅನ್ನೋ ರೀತಿಯಲ್ಲಿ ನಮಗೆ ಮುಂದೆ ಸಿಕ್ಕಿದ್ದು ಇನ್ನೊಂದು ನದಿ, ನೇಪಾಳದಿಂದ ಹರಿದು ಬರುವ ಪವಿತ್ರ ಗಂಡಕಿ ನದಿ. ಆ ನದಿನ ನಾರಾಯಣಿ ಹಾಗೂ ಗಂಡಕ್ ಅಂತಲೂ ಕರೀತಾರೆ. ಆ ನದಿ ಬಂದು ಗಂಗಾ ನದಿ ಸೇರೋ ಜಾಗನೂ ಇಲ್ಲೇ ಹಾಜಿಪುರ ಅಂತ ಇದೆ. ಬಿಹಾರದ ಹಾಜಿಪುರದ ಪಕ್ಕದಲ್ಲಿ ಬಂದು ಸೇರಿಕೊಳ್ಳುತ್ತೆ. ಅದು ಸಹಿತ ದಾರಿನಲ್ಲಿ ನಮಗೆ ದರ್ಶನ ಕೊಡ್ತು. ಎಂತಹ ಅದ್ಭುತ ಅಲ್ವಾ. ಹೆಚ್ಚು ಕಡಿಮೆ 3 ನದಿಗಳು ಗಂಗಾ ನದಿ ಸೇರುವಂಥ ಜಾಗ ನಮಗೆ ದರ್ಶನ ಕೊಡ್ತು. ಅದು ನಿಜಕ್ಕೂ ನಾವು ಪುಣ್ಯ ಮಾಡಿದ್ವಿ. ಯಾವ ರಿವರ್ ಅಂತ? ನೋ, ದಿಸ್ ದ ಒರಿಜಿನಲ್ ಗಂಡಕಿ ರಿವರ್ ಓನ್ಲಿ. ಇಲ್ಲಿ ನೇಪಾಳ ಎಷ್ಟು ದೂರ ಇದೆ ಅನ್ಕೊಂಡಿದ್ರೆ ಇಲ್ಲಿ? ದಾರಿ ಸಾಕ್ತಾ ಇತ್ತು, ಮೈಲು ಕಲ್ಲುಗಳು ಹಿಂದೆ ಹಿಂದೆ ಹೋಗ್ತಾ ಇದ್ವು. ಹೊಸ ಹೊಸ ಊರುಗಳು ನಮಗೆ ದರ್ಶನ ಕೊಡ್ತಾ ಇದ್ವು. ಹಗಲು ರಾತ್ರಿ ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ. ಆ ರೀತಿ ಪ್ರಯಾಣ ನಡೀತಾನೆ ಇತ್ತು. ಯಾಕೆಂದರೆ ಸಾವಿರಾರು ಕಿಲೋಮೀಟರ್ಗಳನ್ನ ನಾವು ಕ್ರಮಿಸ್ಬೇಕಾಗಿರೋದ್ರಿಂದ ಎಲ್ಲ ಕಡೆನೂ ವಿವರವಾಗಿ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಆ ಊರುಗಳನ್ನಷ್ಟೇ ನೋಡಬೇಕಾದಂಥ ಅನಿವಾರ್ಯತೆ ಇದ್ದರಿಂದ ನಾವು ಸಹಿತ ವೇಗವಾಗಿ ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ವಿ. ನೋಡಿ, ರಾತ್ರಿ ಆಗಿದ್ದು ಗೊತ್ತೇ ಆಗಲಿಲ್ಲ ನಮಗೆ. ಇನ್ನೇನು ಮುಜಾಫರ್ಪುರ್ ಅನ್ನೋ ಒಂದು ಊರಿನ ಹತ್ರ ಬರ್ತೀವಿ. ಆ ಊರಿಗೆ ಬರೋಷ್ಟರಲ್ಲಿ ರಾತ್ರಿ ಆಗಿತ್ತು. ವೆಲ್ಕಮ್ ಟು ಮುಜಾಫರ್ಪುರ್. ಬಹಳ ವಿಶೇಷವಾದಂಥ ಊರು. ಈ ಮುಜಾಫರ್ಪುರ್ ಏನಿದೆ ಇದು ಗಂಡಕಿ ನದಿ ತೀರದಲ್ಲಿದೆ. ಇನ್ನೊಂದು ವಿಶೇಷ ಅಂದರೆ ಶಾಹಿ ಲಿಚಿ, ಚೇನಾ ಲಿಚಿ ಅನ್ನೋ ಹಣ್ಣುಗಳು ಇಲ್ಲಿ ಬಹಳ ವಿಶೇಷ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಹಣ್ಣುಗಳನ್ನ ಗುರುತಿಸಿ ಗುಣಮಟ್ಟ ನೋಡಿ GI ಟ್ಯಾಗನ್ನು ಈ ಹಣ್ಣುಗಳಿಗೆ ಕೊಟ್ಟಿದ್ದಾರೆ. ಅದು ಈ ಊರಿನ ಹೆಗ್ಗಳಿಕೆ. ಜೊತೆಗೆ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿದ್ದ ಬಾಬು ರಾಜೇಂದ್ರ ಪ್ರಸಾದ್ ಇದೇ ಊರಿನಲ್ಲಿ ಸ್ವಲ್ಪ ದಿನ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ರು. ನೋಡಿ, ಎಂಥ ವಿಶೇಷವಾದ ಹಣ್ಣುಗಳಲ್ವಾ. ಈ ಲಿಚಿ ಹಣ್ಣುಗಳು ಬಹಳ ರುಚಿಯಾದ ಹಣ್ಣುಗಳು ಇಲ್ಲಿ ಸಿಗುತ್ತೆ. ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಪ್ರಸಿದ್ಧ ಬರಹಗಾರ ಮಾರ್ಕ್ ಟ್ವೈನ್ ಫಾಲೋಯಿಂಗ್ ದ ಈಕ್ವೇಟರ್ ಪುಸ್ತಕದಲ್ಲಿ ಈ ಊರಿನ ಲೀಚಿ ಹಣ್ಣುಗಳ ಬಗ್ಗೆ, ಈ ಊರಿನ ವಿಶೇಷತೆ ಬಗ್ಗೆ ಬಹಳವಾದ ಹೊಗಳಿಕೆಯನ್ನು ಮಾಡಿದ್ದಾರೆ.
ನಾವು ರಾತ್ರಿ ಪ್ರಯಾಣ ಮಾಡ್ತಾ ಮಾಡ್ತಾ ಕೊನೆಗೆ ಬಂದು ತಲುಪಿದ್ದು ಫೋರ್ಬ್ಸ್ಗಂಜ್ ಅನ್ನೋ ಒಂದು ಪಟ್ಟಣಕ್ಕೆ. ಈ ಫೋರ್ಬ್ಸ್ಗಂಜ್ ಅನ್ನೋ ಪಟ್ಟಣ ನೇಪಾಳಕ್ಕೆ ಬಹಳ ಸಮೀಪದಲ್ಲಿರುವಂಥ ಒಂದು ಪಟ್ಟಣ. ಜೊತೆಗೆ ಇದು ಕೈಗಾರಿಕೆಗಳಿಗೆ ಅತ್ಯಂತ ಪ್ರಸಿದ್ಧಿಯಾದಂಥ ಪಟ್ಟಣ ಇದು. ಬ್ರಿಟಿಷ್ ಕಾಲದಲ್ಲಿ ಇದ್ದಂಥ ಒಬ್ಬ ಕಲೆಕ್ಟರು ಅಲೆಕ್ಸಾಂಡರ್ ಫೋರ್ಬ್ಸ್ ಅನ್ನೋ ಒಬ್ಬರು ಈ ಊರಿನ ಬಗ್ಗೆ ಬಹಳ ವಿಶೇಷವಾದಂಥ ಆಸಕ್ತಿ ವಹಿಸಿ ಅಭಿವೃದ್ಧಿ ಮಾಡ್ತಾರೆ. ಹಾಗಾಗಿ ಅವರ ಹೆಸರನ್ನು ಈ ಊರಿಗೆ ಇಡಲಾಗಿದೆ. ಫೋರ್ಬ್ಸ್ಗಂಜ್ ಅನ್ನೋ ಹೆಸರಿನಿಂದನೇ ಈ ಒಂದು ಊರು ಕರೆಸ್ಕೊಳ್ಳುತ್ತೆ. ಇಲ್ಲಿ ಇಂಡಿಯನ್ ಪೆಟ್ರೋಕೆಮಿಕಲ್ಸ್ದು ಮತ್ತು ಅಸ್ಸಾಂ ಪೆಟ್ರೋಲಿಯಂ ಇದೆಲ್ಲ ಮುಖ್ಯ ಕೇಂದ್ರಗಳು ಇದೇ ಊರಿನಲ್ಲಿದೆ. ಇದು ಈ ಊರಿನ ವಿಶೇಷ. ಫೋರ್ಬ್ಸ್ಗಂಜ್ಗೆ ನಾವು ಪ್ರವೇಶ ಮಾಡ್ತಾ ಮಾಡ್ತಾ ಇನ್ನಷ್ಟು ವಿಶೇಷತೆಗಳು ನಮಗೆ ಗೋಚರಿಸ್ತಾ ಹೋಯಿತು. ಅವುಗಳೇನಪ್ಪ ಅಂತ ಹೇಳಿದ್ರೆ, ನಾವು ನೀಲಿ ಬಣ್ಣ ತಯಾರಿಕೆ ಮಾಡ್ತೀವಲ್ವಾ, ಈ ನೀಲಿ ಬಣ್ಣ ತಯಾರಿಕೆ ಮಾಡಬೇಕಾದ್ರೆ ಕೆಲವೊಂದು ಸಾಮಗ್ರಿಗಳು ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಸಸ್ಯಗಳು ಹಾಗೂ ಕೆಲವೊಂದು ಮಿಶ್ರಣಗಳ ಕಲ್ಲುಗಳು ಈ ಒಂದು ಪ್ರದೇಶದಲ್ಲಿ ಸಿಗುತ್ತೆ. ಅದು ಸಹಿತ ಈ ಊರಿನ ಒಂದು ಕಿರೀಟಪ್ರಾಯವಾಗಿ ಇಲ್ಲಿ ನಿಂತಿದೆ. ಫೋರ್ಬ್ಸ್ಗಂಜ್ಗೆ ಬಂದು ತಲುಪಿದ ನಮಗೆ ಬಹಳ ವಿಳಂಬ ಆಗಿತ್ತು. ರಾತ್ರಿ ಸರಿಯಾದ ಊಟ ಸಿಗುತ್ತೋ ಇಲ್ವೋ ಅನ್ನೋ ಯೋಚನೆ ಆಗಿತ್ತು. ನಮ್ಮ ಪುಣ್ಯಕ್ಕೆ ಅಲ್ಲೇ ಇದ್ದಂಥ ಒಂದು ಸುಸಜ್ಜಿತವಾದಂಥ ಶುಚಿಯಾದ ಹೋಟೆಲ್ ನಮಗೆ ಆಹಾರನ ನೀಡಿತು. ಸಾಕಷ್ಟು ರಾತ್ರಿ ಊಟನ ನಾವು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಇಲ್ಲಿ. ಅನಂತರ ಒಂದಷ್ಟು ವಿಶ್ರಾಂತಿ, ಒಂದಷ್ಟು ಹೊರಟೆ, ಬೆಳಿಗ್ಗೆಯಿಂದ ಏನೇನು ನೋಡಿದ್ವಿ ಅದೆಲ್ಲ ಒಂದಷ್ಟು ವಿಮರ್ಶೆ ಮಾಡಿಕೊಂಡು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗುವಂತಹ ಹಂತಕ್ಕೆ ಬಂದ್ವಿ. ವಿಶ್ರಾಂತಿ ಅಗತ್ಯ ಆಯಿತು. ಇಲ್ಲೊಂದು ಹೋಟೆಲ್ ಶೋಭಾ ಅನ್ನೋ ಒಂದು ಡೀಸೆಂಟಾಗಿರೋ ಒಂದು ಲಾಡ್ಜ್ ಸಿಕ್ತು ನಮಗೆ. ಅಲ್ಲಿ ಉಳ್ಕೊಂಡ್ವಿ. ಇವತ್ತಿನ ಒಂದು ಪ್ರಯಾಣಕ್ಕೆ ಇಲ್ಲಿ ವಿರಾಮ ಹಾಕಿದ್ವಿ. ಇವತ್ತಿಗೆ ಇಷ್ಟು ಸಾಕಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇನ್ನೊಂದಷ್ಟು ವಿಷಯ, ನಾಳೆ ನಾವು ನೇಪಾಳದ ಕಡೆ ಹೋಗೋದಕ್ಕೆ ಇಲ್ಲಿಂದನೇ ಸಿದ್ಧತೆ ಆಗುತ್ತೆ. ಸಿಲಿಕಾನ್ ಸಿಟಿಯ ಗದ್ದಲ ಬಿಟ್ಟು ಈಶಾನ್ಯದ ಹಾದಿಯಲ್ಲಿ ಮನಸ್ಸು ಹೊರಟಿತು. ಈಶಾನ್ಯ ಪಥಿಕ ತವಾಂಗ್ ಕಡೆಗೆ. Golden light on ancient stone, stories that the breezes have known. Nandi's gaze on royal ground, where the sweetest flavors can be found. From the palace walls to the smell of spice, every memory feels so nice. Come along and join the quest, Mysuru Post.